Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಚನ್ನಪಟ್ಟಣ ಕ್ಷೇತ್ರ ಬಿಟ್ಟುಕೊಡೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ಹೇಳಿಕೆ ನೀಡಿದ್ದಾರೆ. ಚನ್ನಪಟ್ಟಣ ಅಭ್ಯರ್ಥಿ ವಿಚಾರವಾಗಿ ನಮ್ಮಲ್ಲಿ ಒಡಕಿಲ್ಲ. ಸಿಪಿವೈ ಅಭ್ಯರ್ಥಿ ಆಗಬಹುದು, ಸಿಪಿ ಯೋಗೀಶ್ವರ್ ಅಭ್ಯರ್ಥಿ ಆಗಬಹುದು ಅಥವಾ ಜೆಡಿಎಸ್ನವರೇ ನಿಲ್ಲಬಹುದು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಒಡಕಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಕೂತು ಮಾತನಾಡಿಕೊಂಡು ಯಾರ ಅಭ್ಯರ್ಥಿ ಅನ್ನೋದನ್ನ ಫೈನಲ್ ಮಾಡ್ಕೊಳ್ತೀವಿ, ಆದ್ರೆ ಚನ್ನಪಟ್ಟಣವನ್ನ ಬಿಟ್ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈಗ ಕೇಂದ್ರ ಸಚಿವರಾಗಿದ್ದಾರೆ, ಆ ಕಾರಣದಿಂದಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣಕ್ಕೆ ಮರು ಚುನಾವಣೆ ಆಗುತ್ತೆ. ಬಟ್ ಅಭ್ಯರ್ಥಿ ಯಾರು ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಪ್ರಬಲ ಪೈಪೋಟಿ ನೀಡಿದಂಥವರು ಸಿಪಿ ಯೋಗೀಶ್ವರ್. ಅದರಿಂದಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ. ಈಗ ಯೋಗೀಶ್ವರ್ ನಾವು ಅಣ್ಣ ತಮ್ಮಂದ್ರ ಥರನೇ ಇದ್ದೇವೆ. ಮೊದಲು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಯೊಳಗೆ ಸಂಘರ್ಷ ಕಳೆದ 20 ವರ್ಷದಿಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ. ಯಾಕಂದರೆ ದೇಶ ದೃಷ್ಟಿಯಿಂದ ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ. ಈಗ ಯೋಗೀಶ್ವರ್ ನಾವು ಅಣ್ಣ ತಮ್ಮಂದ್ರ ಥರನೇ ಇದ್ದೇವೆ. ಮೊದಲು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಯೊಳಗೆ ಸಂಘರ್ಷ ಕಳೆದ 20 ವರ್ಷದಿಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ. ಯಾಕಂದರೆ ದೇಶ ದೃಷ್ಟಿಯಿಂದ ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ. ಈಗ ಯೋಗೀಶ್ವರ್ ನಾವು ಅಣ್ಣ ತಮ್ಮಂದ್ರ ಥರನೇ ಇದ್ದೇವೆ. ಮೊದಲು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಯೊಳಗೆ ಸಂಘರ್ಷ ಕಳೆದ 20 ವರ್ಷದಿಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ. ಇನ್ನು ವೇದಿಕೆ ಮೇಲೆ ಅಧಿಕಾರಿಗಳಿಗೆ ಕುಮಾರಸ್ವಾಮಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಷ್ಟು ದಿನ ಈ ಗುಲಾಮಗಿರಿ ನಡೆಸ್ತೀರಿ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಚನ್ನಪಟ್ಟಣ ತಾಲೂಕಿಗೆ 61 ಕೋಟಿ ಹಣ ಬರಬೇಕು, ಮೊದಲು ಈ ಹಣ ಕೊಡಿ, ಆಮೇಲೆ ವಿಧವಾ ವೇತನ ಕೊಡಿ ಅಂತ ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಹಾಗೆ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕಳೆದ ಒಂದು ವಾರದಿಂದ ನೀವು ಯಾವ ರೀತಿ ನಡ್ಕೋತಾ ಇದ್ದೀರಿ ಅಧಿಕಾರಿಗಳು, ನಿಮ್ಮನ್ನು ನಾನು ಮೆಚ್ಚಿ ಮಾತನಾಡಬೇಕು, ಇಲ್ಲ ಬೇರೆಯವರು ಅವ್ರು ಬೈತಾರಲ್ಲ ಆ ರೀತಿ ನಾನು ಪದ ಬಳಕೆ ಮಾಡಬೇಕು? ಮೊನ್ನೆ ಸಭೆ ಮಾಡ್ತಾರೆ, ಬಹುಶಃ ಮಾಧ್ಯಮ ಸ್ನೇಹಿತರಿಗೂ ಅರ್ಥ ಆಗಿರ್ಬೋದು. ನಾನೇನೋ KDB ಮೀಟಿಂಗೇ ಮಾಡಲಿಲ್ಲವಂತಿಲ್ಲಿ ಅಧಿಕಾರಿಗಳದು, ಪಾಪ ಈಗ ಮಾಡಕ್ಕೆ ಬಂದವ್ರೆ. ನಾನು ಮೀಟಿಂಗ್ ಮಾಡಿದಾಗ ನಿಮ್ಮನ್ನೆಲ್ಲ ಒಳಗಡೆ ಕೂರಿಸ್ಕೊಂಡೇ ಮೀಟಿಂಗ್ ಮಾಡಿದೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಳಗೆ ಕೂರಿಸ್ಕೊಂಡು ಕದ್ದು ಮುಚ್ಚಿ ಏನು ಮಾಡಲಿಲ್ಲ. ಅಧಿಕಾರಿಗಳಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳಬೇಕು, ಕೆಲಸ ಮಾಡ್ರಪ್ಪ, ಜನಗಳಿಗೆ ಕಷ್ಟ ಕೊಡಬೇಡಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರುಗಳನ್ನ ಅಲಸಬೇಡಿ, ಕಚೇರಿಗಳಿಗೆ ಒಳ್ಳೆ ರೀತಿಯಲ್ಲೇ ಚರ್ಚೆ ಮಾಡಿದ್ದೇವೆ. ಈಗ ಪಾಪ ಇವರು ಬಂದವರು ನಿಮ್ಮನ್ನೂ ಹೊರಗೆ ಕಳಿಸಿದ್ರು ಅಂತ ವಿಷಯ ಬಂತು. ಡೆಲ್ಲಿಲಿದ್ದೆ ನಾನು. ಆಮೇಲೆ ಅದು ಎಂಥವು ನಿಮ್ಮ ಅಧಿಕಾರಿಗಳ ಮೊಬೈಲ್ ಫೋನ್ಗಳು ಅವನ್ನೂ ಎಲ್ಲ ಎತ್ತಿಟ್ಕೊಂಡು ಮೀಟಿಂಗ್ ಮಾಡ್ತಾರೆ. ಅಂದರೆ ಇಂಥವ್ರನ್ನ ನೀವು ಚನ್ನಪಟ್ಟಣದ ಜನ ನೀವು ಮುಂದಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಕೈ ಮುಗಿದು ನಿಮ್ಮ ಜೊತೆ ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ರೇಷ್ಮೆ ಮಾರುಕಟ್ಟೆ ಮಾಡುವಾಗ ಎಚ್.ಡಿ. ದೇವೇಗೌಡರು ಗೌರವಿಸಿದ್ರು. ದೇವೇಗೌಡರು ಮುಸ್ಲಿಮರಿಗೆ ಹೇಗೆ ಗೌರವ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ರಾಮನಗರ ಮುಸ್ಲಿಂ ಮುಖಂಡರಿಗೆ ಕೇಳಬಯಸ್ತೇನೆ, ನಿಮ್ಮ ಯೋಗ್ಯತೆ ಏನಿತ್ತು? ಮೊದಲು ನೀವು ಹೇಗಿದ್ರಿ? ತಿಂದ ಅನ್ನ ಕಕ್ಕುವ ಪರಿಸ್ಥಿತಿ ಇತ್ತಿಲ್ಲಿ. ಆ ರೀತಿ ಅಲ್ಲಿ ಮುಖ ಮುಚ್ಕೊಂಡು ಓಡಾಡಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಇತ್ತು. ಕ್ಷಮಿಸಿ, ನನಗಾದ ನೋವಿನಿಂದ ಬಹಳ ಮಾತನಾಡಿದ್ದೇನೆ ಅಂತ ಕೂಡ ಕ್ಷಮೆ ಕೇಳಿದ್ದಾರೆ ಕುಮಾರಸ್ವಾಮಿ. ಜೊತೆಗೆ
ತಮ್ಮ ಈ ಒಂದು ಅಸಮಾಧಾನವನ್ನ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ರೇಷ್ಮೆ ಮಾರುಕಟ್ಟೆ ಮಾಡುವಂತಹ ಸಂದರ್ಭದಲ್ಲಿ ದೇವೇಗೌಡರು ಅದನ್ನು ಗೌರವಿಸಿದ್ರು. ದೇವೇಗೌಡರು ಮುಸ್ಲಿಮರಿಗೆ ಹೇಗೆ ಗೌರವ ಕೊಟ್ಟಿದ್ದಾರೆ? ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಮನಗರ ಮುಸ್ಲಿಂ ಮುಖಂಡರಿಗೆ ಕೇಳ ಬಯಸ್ತೇನೆ, ನಿಮ್ಮ ಯೋಗ್ಯತೆ ಏನಿತ್ತಿಲ್ಲಿ? ಮೊದಲು ನೀವು ಹೇಗಿದ್ರಿ? ತಿಂದ ಅನ್ನ ಕಕ್ಕುವ ಪರಿಸ್ಥಿತಿ ಇತ್ತು, ಅಷ್ಟು ಕೆಟ್ಟದಾಗಿತ್ತು ಪರಿಸ್ಥಿತಿ. ಆದರೆ ಅದನ್ನು ಸರಿಪಡಿಸಿದ್ದಾರೆ. ಆ ರೀತಿಯಲ್ಲಿ ಮುಖ ಮುಚ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಇದೆಲ್ಲದಕ್ಕೂ ಕ್ಷಮಿಸಿ, ನನಗೆ ನೋವಾಗಿದೆ, ಅದರಿಂದಾಗಿ ಈ ರೀತಿಯಾಗಿ ಮಾತನಾಡ್ತಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.